ಬೀಳ್ಸಿದ್ರೆ ಬದುಕಲಾರೆ. ನಾನು ಯಾರು ಪಾಪ, ನೀನು ಮೊಟ್ಟೆ ಅಂತ ಹೋಗ್ಬಿಟ್ಟು ಸರಳ ರಾಸ್ತಾಗ ಹೆಂಗ ಹೇಳ್ಬಿಡ್ತೀಯ ಆನ್ಸರ್ನ. ಮಡಿಕೆ. ಓಕೆ ಓಕೆ. ಮತ್ತೆ ಚಂಬು ಮತ್ತೆ ಬಕೆಟ್ ಬರುತ್ತೆ. ಬಕೆಟ್ ಚಂಬು ಬರುತ್ತೆ, ಅದು ಯಾಕೆ ಹೆಂಗೆ ಸೇರಿ ಚೆನ್ನಾಗಿ ಚಂಬು ಅದಕ್ಕೆ ಹೇಳಿದ್ರು ಲಾಸ್ಟ್ ಟೈಮ್ ಮೈಯೆಲ್ಲ ತೂತಿರುತ್ತೆ. ಸ್ಪಾಂಜ್ ಕ್ವಶನ್ ಗೊತ್ತಿಲ್ಲ ಬಿಕಾಸ್ ತೂತಿರೋ ಸ್ಪಾಂಜ್ಗೆ. ಗಿಡ ಗಿಡಕ್ಕೆ ಕುಡುಗೋಲು ಕಟ್ಟಿದೆ. ಗಿಡ ಮೀನ್ಸ್ ಥಿಂಕ್ ಅಬೌಟ್ ಅ ಪ್ಲಾಂಟ್. Yes! Claps! Wow, very good. Say hi. ಇಲ್ಲಿ ಮೇಲಿದ್ದೀನಿ. ಇವರೇ ನಮ್ಮ ಮನೆಯ ಮಗಳು. ಅವರೇ ಮಾಡ್ತಾ ಇದ್ದಾರೆ. ಬೇಕಂದ್ರೆ ಹೇಳಿ ಫ್ರೆಂಡ್ಸ್. ಫ್ಯಾಮಿಲಿಯರೆಲ್ಲ ಹೆಂಗೆ ಉಂಡೆ ಯಾರೆಲ್ಲ ಹಿಂಗ್ ಜೊತೆ ಕುತ್ಕೊಂಡು ಉಂಡೆ ಕಡ್ದಿರ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಒಂದು ದೋಸೆ ಹಾಕೋದ್ರಿಂದ ಹಿಡಿದು ಒಂದು ಉಂಡೆ ಕಟ್ಟೋವರೆಗೂ ಎಲ್ಲರೂ ಮುಂದೆ ನಿಂತ್ಕೊಂಡು ಮಾಡ್ತೀವಿ ಫ್ರೆಂಡ್ಸ್. ಒಗ್ಗಟ್ಟಿನಲ್ಲಿ ಬಲವಿದೆ. ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ಬೆನ್ನಿಂದೆ ಮಾತನಾಡುವ ಜನಕ್ಕಲ್ಲ. ನಿಜ ಅಲ್ವಾ? ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮಲೆ ನೋಡಿ ಗೊತ್ತಾಗಿರುತ್ತೆ. ಹೆಲ್ತಿ ಡ್ರೈ ಫ್ರೂಟ್ಸ್ ಉಂಡೆ, ಅಂಟುಂಡೆ ಅಂತಲೂ ಅಂತಾರೆ. ಈ ಉಂಡೆ ಮಾಡೋದು ಹೇಗೆ ಅಂತ ಈ ವ್ಲಾಗಲ್ಲಿ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ವ್ಲಾಗಲ್ಲಿ ತುಂಬ ಇಂಟ್ರೆಸ್ಟಿಂಗಾಗಿ ಲಾಸ್ಟಿಗೆ ಗಾದೆ ಅದು ಹೇಳ್ಕೊತ ಎಂಜಾಯ್ ಮಾಡ್ಕೊತ ಈ ವ್ಲಾಗ್ ಮಾಡಿದ್ದೀವಿ. ಬಟ್ ಎಲ್ಲೂ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಲ್ತಿ ಡ್ರೈ ಫ್ರೂಟ್ಸ್ ಆ್ಯಂಡ್ ಅಂಟುಂಡೆ ಹೇಗೆ ಮಾಡೋದು ಅಂತ ಈ ವ್ಲಾಗಲ್ಲಿ ನೋಡ್ಕೊಬರೋಣ ಬನ್ನಿ. ಡ್ರೈ ಫ್ರೂಟ್ಸ್ ಉಂಡೆ ಮಾಡೋಕ್ಕೆ ಬೇಕಾಗುವಂಥ ಪದಾರ್ಥಗಳು: 2 kg ಒಣಕೊಬ್ಬರಿ. ಈ ಒಣಕೊಬ್ಬರಿ ತಗೊಂಡು ತುರಿದಿಟ್ಕೊಂಡಿದ್ದೀವಿ. ಮತ್ತು ಉತ್ತುತ್ತೆ, 2 kg ಉತ್ತುತ್ತೆ. ಇದನ್ನು ಕೂಡ ಬೀಜ ತೆಗೆದು ಕುಟ್ಟಿ ಇಟ್ಕೊಂಡಿದ್ದೀನಿ. 1/4 kg ಒಣ ದ್ರಾಕ್ಷಿ, 1/4 kg ಅಂಟು. ಈ 2 kgಗೆ ನಾವೆಲ್ಲ 1/4 kg ಹಾಕಿದ್ದೀನಿ. ಇಲ್ಲಿ ಏನೇನು ತೊಗೊಂಡಿದ್ದು ಎಲ್ಲವನ್ನೂ 1/4 kg. ಇದು ಅಂಟು, ಇದು ತುಪ್ಪದಲ್ಲಿ ಹುರಿಯೋದು. ಇದು ಪಿಸ್ತಾ 1/4 kg. ಮತ್ತು ಇದು ಅಳವಿ ಬೀಜನೂ ಕೂಡ 1/4 kg ಹಾಕಿದ್ದೀವಿ. ಬಾದಾಮಿನೂ ಕೂಡ 1/4 kg. ಗೋಡಂಬಿ 1/4 kg. ಗಸಗಸೆ ಇವೆಲ್ಲ ಏನು ಒಂದು 4-5 ಸ್ಪೂನ್ ಗಸಗಸೆ, 4-5 ಸ್ಪೂನ್ ಬಿಳಿ ಎಳ್ಳು. ಮತ್ತು ಇದಿಷ್ಟಕ್ಕೂ ಒಂದು ಅರ್ಧ ಲೀಟ್ರ್ ಅಂತೂ ತುಪ್ಪ ಬೇಕಾಗುತ್ತೆ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಇಷ್ಟು ತೊಗೊಂಡಿದ್ದೀನಿ. ಇಷ್ಟು ತುಪ್ಪ, ಇದಕ್ಕೂ ಡಬಲ್ ಬೇಕು ತುಪ್ಪ. ಇದು ಏಲಕ್ಕಿನೂ ಒಂದು 100 ಗ್ರಾಮಿಂದ ಒಂದು 200 ಗ್ರಾಮ್ ಬೇಕಾಗುತ್ತೆ. ಏಲಕ್ಕಿ ಹಾಕಿದರೆ ಜೀರ್ಣ ಆಗುತ್ತಲ್ವ, ಇದನ್ನು ತಿಂದಿದ್ದು ಅಂತ ನಾವು ಒಂದು ಸ್ವಲ್ಪ ಜಾಸ್ತಿ ಏಲಕ್ಕಿ ಹಾಕ್ತಾಯಿದ್ದೀವಿ. ಮತ್ತು ಒಂದು 10 ಲವಂಗ, ಒಂದು 10 ಮೆಣಸಿನ್ಕಾಳು. ಇವು 4 ರುಬ್ಬಂದು. ಇವೆಲ್ಲ ತುಪ್ಪದಲ್ಲಿ ಹುರ್ಕೋಣ ಅಂಥವು. ಇವಿಷ್ಟು ತುಪ್ಪದಲ್ಲಿ ಹುರ್ಕೋಬೇಕು. 1.5 kg ಬೆಲ್ಲಕ್ಕೆ ಅದು ಮುಳುಗೋವಷ್ಟು ನೀರು ಹಾಕಿಡ್ಬೇಕು. 1.5 kg ಬೆಲ್ಲ ತಗೊಂಡಿರ್ತೀವಲ್ಲ, ಅದು ಮುಳುಗೋವಷ್ಟು ನೀರು ಹಾಕಿರ್ಬೇಕು. ಅದು ಈಗ 1 ಎಳೆ ಪಾಕ ಬರೋವರೆಗೂ ಕುದಿಸ್ಕೊತಾ ಇದ್ದೀವಿ. 2 kg ಉತ್ತುತ್ತೆ, 2 kg ಒಣಕೊಬ್ಬರಿ. ಈಗ ಇವೆರಡನ್ನು ನಾನು ಇದನ್ನು ಉತ್ತುತ್ತೇನ ಬೀಜ ಬಿಡಿಸಿ ಈ ಥರ ಕುಟ್ಟಿ ಇಟ್ಕೊಂಡಿರ್ತೀನಿ. ಯಾಕೆಂದರೆ ಹಂಗೆ ಡೈರೆಕ್ಟಾಗಿ ಮಿಕ್ಸಿ ಮಾಡಿದ್ರೆ ಮಿಕ್ಸಿ ಜಾರ್ ಹಾಳಾಗ್ಬಿಡುತ್ತೆ ಅಂತ ನಾನು ಬೀಜ ಬಿಡಿಸಿ ಈ ಥರ ಕುಟ್ಟಿ ಇಟ್ಕೊಂಡಿರ್ತೀನಿ. ಸ್ವಲ್ಪ ಇದಾಗಿರ್ಬೇಕು ಇವು ಈ ಥರ. ಈಗ ಕುಟ್ಟಿಟ್ಕೊಂಡಿರೋದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ. ಕೊಬ್ಬರಿ ಮತ್ತು ಉತ್ತುತ್ತೆ ಮಿಕ್ಸ್ ಮಾಡ್ಕೊಂಡು ತರಿ ಅನ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅನ್ನಂಗೆ ರುಬ್ಕೋಬೇಕು. ತುಂಬ ನುಣ್ಣಗೆ ರುಬ್ಕೊಂಡ್ರೆ ಮತ್ತೆ ಉಂಡೆ ಕಟ್ಟೋಕೆ ಕಷ್ಟ ಆಗ್ಬಿಡುತ್ತೆ. ಇಷ್ಟು ತರಿ ಅನ್ನಂಗೆ ರುಬ್ಕೋಬೇಕು. ಕೊಬ್ಬರಿ ಉತ್ತುತ್ತೇನೆ ಎಲ್ಲ ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಈ ರೀತಿ ತರಿ ಅನ್ನಂಗೆ ಅಷ್ಟು ರುಬ್ಕೊಂಡಿದ್ದೀನಿ. ಇದೆರಡು ಸೇರಿಸಿ ಇವಾಗ
4 kg ಐತೆ. ನಾವು ಒಂದು 2-3 ತಿಂಗಳು ಆಗೋವಷ್ಟು ಒಂದು ಸತಿ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಫಸ್ಟ್ ಏನು ಮಾಡ್ಬೇಕಂತ ಇವಾಗ ಅಂಟು ತುಪ್ಪದಲ್ಲಿ. ಚಿಕ್ಕ ಆಂಟಿ ಅಂಟು ಏನಕ್ಕೆ ಹಾಕ್ತಾರೆ? ತುಪ್ಪದಾಗೆ ಹುರ್ಕೋಬೋದಾ ಎಣ್ಣೆಗೂ ಹುರ್ಕೋಬೋದಾ ಆಂಟಿ? ತುಪ್ಪದಲ್ಲೇ ಹುರಿಬೇಕು, ಎಣ್ಣೆ ಹಾಕಲ್ಲ. ಹೌದಾ. ಗೋಡಂಬಿನೂ ತುಪ್ಪದಲ್ಲಿ ಹುರಿತಾ ಇದ್ದೀವಿ. ಕಂದು ಬಣ್ಣ ಬರೋದು. ಈ ಗೋಡಂಬಿ ತಗೊಂಡು ನಾವು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀವಿ. ಎಲ್ಲವನ್ನೂ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ವಿ. ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀವಿ. ಇದನ್ನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀವಿ. ಅದೇ ಬಾಣಲಿಲ್ಲ ಎಲ್ಲ ಡ್ರೈ ಫ್ರೂಟ್ಸ್ನ ಹುರ್ಕೊತಾ ಇದ್ದೀವಿ. ಇವಾಗ ಯಾಕೆ ಈ ಉಂಡೆ ಮಾಡ್ತಾ ಇದ್ದೀವಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬನೂ ಬಂತು. ಅದಾದಮೇಲೆ ನಮ್ಮನೇಲಿ 3 ತಿಂಗಳಿಗೆ ಒಂದು ಟೈಮ್ 4 ತಿಂಗಳಿಗೆ ಒಂದು ಟೈಮ್ ಅಂತೂ ಈ ಉಂಡೆ ಮಾಡಿಟ್ಕೊಂಡಿರ್ತೀವಿ. ಇವಾಗ ಹೆಂಗೋ ಹಬ್ಬದ ಟೈಮಲ್ಲೇ ಕರೆಕ್ಟಾಗಿ ಖಾಲಿಯಾಗಿದ್ವು. ಸೊ ಹಬ್ಬಕ್ಕೂ ಆದಂಗೆ ಆಗುತ್ತೆ, ತಿನ್ನೋಕ್ಕೂ ಆಗುತ್ತೆ ಅಂತ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಹೆಲ್ಪ್ ನಮ್ಮ ತಂಗಿ ಎಲ್ಲ ಹೆಚ್ಕೊಟ್ಟಿದ್ದಾಳೆ. ನನ್ನ ಗಂಡ ಎಲ್ಲ ತುರ್ಕೊಟ್ಟಿದ್ದಾರೆ ಒಣಕೊಬ್ಬರಿನ. ನನ್ನ ತಂಗಿ ಇವತ್ತೆಲ್ಲ ಹೆಚ್ಕೊಟ್ಟಿದ್ದಾಳೆ. ಇವು ಒಬ್ಬರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಉಂಡೆನ, ಎಲ್ಲರೂ ಸಪೋರ್ಟ್ ಬೇಕು. ತಿನ್ನೋಕೆ ಈಸಿ ಅಷ್ಟೇ ಒಂದೊಂದು ಉಂಡೆ, ಏನಂటే ಮಾಡೋಕ್ಕೆ ಮಾತ್ರ ಕಷ್ಟ. ಬಟ್ ಮಕ್ಕಳು ತಿಂತಾರೆ, ಆರೋಗ್ಯವಾಗಿರ್ತಾರೆ ಅಂದರೆ ಎಷ್ಟು ಕಷ್ಟಪಡ್ಬೇಕಾದ್ರೂ ಮಾಡಿಬಿಡ್ತೀವಿ. ದ್ರಾಕ್ಷಿ ಹಾಕ್ತಾ ಇದ್ದೀವಿ ಇವಾಗ. ಇದು ನಮ್ಮ ಚಾನಲಲ್ಲಿ ಯಾಕೆ ತೋರಿಸ್ತಾ ಇದ್ದೀವಿ ಅಂದರೆ ನಮ್ಮ ಚಾನಲ್ ನೋಡ್ತಾ ಇರೋರಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನು ತೋರಿಸ್ತಾ ಇದ್ದೀವಿ ಅಷ್ಟೇ. ಹೆಲ್ತಿ ಫ್ರೂಟ್ ಮಾಡ್ಕೊಂಡು ತಿನ್ನಲಿ ಅಂತ. ವರಮಹಾಲಕ್ಷ್ಮಿ ಜೊತೆ ನಮ್ಮನೆ ಪುಟ್ಟಲಕ್ಷ್ಮಿಯರು ಭಾಳ ಜನ, 3 ಜನ. ಸೊ ಅವ್ರು ತಿಂದು ಆರಾಮಾಗಿ ಇದ್ಬಿಟ್ರೆ ಸಾಕು. ಹೆಂಗೆ ಗೊತ್ತಾ, ಯಾರ ಮನೆ ಮಾಡಲ್ಲ ಅವ್ರ ಮನೆ ಮಕ್ಕಳು ಇಷ್ಟಪಟ್ಟು ತಿಂತವೆ. ಈ ನಮ್ಮನೆ ಮಾಡ್ತೀವಲ್ಲ ತಿನ್ನಲ್ಲ. ಒತ್ತಾಯ ಮಾಡಿ ತಿನ್ನಿಸ್ಬೇಕು, ಅದೇ ಬೇಜಾರು. ಈಗ ಯಾಕೆ ಈ ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ತಾ ಇದ್ದೀವಿ ಅಂದರೆ, ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶೇಂಗಾ ಉಂಡೆ, ರವೆ ಉಂಡೆ ಎಲ್ಲ ಮಾಡಬೇಕು. ಬಟ್ ಶೇಂಗಾ ಉಂಡೆ, ರವೆ ಉಂಡೆ, ಕಡಲೆ ಉಂಡೆ ಎಲ್ಲ ಜಾಸ್ತಿ ನಮ್ಮನ್ನ ತಿನ್ನಲ್ಲ. ಸೊ ಅದ್ರ ಬದಲು ಈ ಥರ ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ಕೊಂಬಿಟ್ರೆ ಹೆಲ್ತಿಗೂ ಒಳ್ಳೆಯದು ಮತ್ತು ಪೂಜೆ ಗಿಡಕ್ಕೂ ಚೆನ್ನಾಗಾಗುತ್ತೆ ಅಂತ ಮಾಡ್ತಾ ಇದ್ದೀವಿ. ಗೋಡಂಬಿ, ಬಾದಾಮಿ ಈ ಥರ ಎಲ್ಲ ನೆನೆಸಿಟ್ಟು ಮಕ್ಳಿಗೆ ಕೊಟ್ಬಿಟ್ರೆ ಮಕ್ಕಳು ತಿನ್ನಲ್ಲ. ಸೊ ಅದಕ್ಕೋಸ್ಕರ ನಾವು ಈ ರೀತಿ ತುಪ್ಪದಲ್ಲಿ ಹುರಿದು ಉಂಡೆ ಕಟ್ಕೊಟ್ಬಿಟ್ರೆ ಡೈಲಿ ಬೆಳಗ್ಗೆ ಎದ್ದು ಒಂದೊಂದು ತಿಂದುಬಿಟ್ರೆ ಅವ್ರಿಗೆ ಹೆವಿ ಪ್ರೋಟೀನ್ ಸಿಕ್ಕಂಗಾಗುತ್ತೆ. ಅವರಿಗೆ ಪೋಷಕಾಂಶಗಳೆಲ್ಲ ಸಿಕ್ಕಂಗಾಗುತ್ತೆ. ಇದರಲ್ಲಿರೋಂಥ ಗೋಡಂಬಿ, ಬಾದಾಮಿಲಿರೋಂಥ ಎಲ್ಲ ಪೋಷಕಾಂಶ ಮತ್ತು ಒಣಕೊಬ್ಬರಿ, ಉತ್ತುತ್ತಿಯಲ್ಲಿರೋಂಥವು ಎಲ್ಲ. ಅದಾದಮೇಲೆ ಲಂಚ್ ಬಾಕ್ಸಿಗೂ ಕೂಡ ಡೈಲಿ ಒಂದೊಂದು ಸಣ್ಣ ಸಣ್ಣ ಉಂಡೆ ಇಟ್ಟು ಕಳಿಸ್ಬಿಡ್ಬೋದು. ಈಗಿನ ಜಂಕ್ ಫುಡ್ ತಿನ್ನೋ ಅಂಥ ಕಾಲದಲ್ಲಿ ನಾವು ತಿನ್ನೋ ಪದಾರ್ಥದಲ್ಲಿ ಯಾವುದ್ರಲ್ಲೂ ನಮಗೆ ಹೆಚ್ಚು ಪ್ರೋಟೀನ್, ವಿಟಮಿನ್ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಈ ರೀತಿ ನಾವು ದಿನ ಬೆಳಗ್ಗೆ ಎದ್ದು ಪ್ರೋಟೀನ್ ಉಂಡೆ ಕೊಟ್ಬಿಟ್ರೆ ಮಕ್ಕಳಿಗೆ ಹೆಲ್ತಿಯಾಗಿರ್ತಾರೆ. ಈಗ ಅಳವಿ ಬೀಜ ಇದಂತೂ ಹೆಲ್ತಿಗೆ ಅದೆಷ್ಟು ಒಳ್ಳೆಯದು ಅಂದರೆ, ಬಸ್ರಿ ಬಾಣಂತರಿಗೆ ಇದ್ರದ್ದು ಗಂಜಿ ಮಾಡಿಕೊಡ್ತಾರೆ. ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಗಂಜಿ ಮಾಡಿಕೊಡ್ತಾರೆ. ಅದಾದಮೇಲೆ ಈಗ ಹೆರಿಗೆ ಆಗಿ ಎಲ್ಲ ಆಪ್ರೇಷನ್ ಮಾಡಿಸ್ಕೊಂಡಿರ್ತೆ ಅವರಿಗಂತೂ ಸೊಂಟ ನೋವಂತೂ ತುಂಬಾ ಇರುತ್ತೆ. ಅವರಿಗೆ ಈ ರೀತಿ ತುಪ್ಪದಲ್ಲಿ ಹುರಿದಿರೋಂಥ ಈ ಅಳವಿ ಬೀಜ ತಿನ್ನೋದ್ರಿಂದ ಸ್ವಲ್ಪ ಸೊಂಟ ನೋವು ಕಮ್ಮಿ ಆಗುತ್ತೆ. ಅದಾದಮೇಲೆ ಈಗ ಇವರೇ ಅಂತಲ್ಲ, ಬಸ್ರಿ ಬಾಣ್ತಿಯರು, ಅದಾದಮೇಲೆ ಈಗ ದೊಡ್ಡವರಾಗಿರ್ತಾರಲ್ಲ ಮಕ್ಕಳು, ಅವರಿಗೂ ಕೂಡ ಇದನ್ನು ಅಳವಿ ಬೀಜನ ಈ ರೀತಿ ತುಪ್ಪದಲ್ಲಿ ಹಾಕಿ ಹುರಿದು ಡ್ರೈ ಫ್ರೂಟ್ಸ್ ಉಂಡೆ ಕಟ್ಕೊಟ್ಬಿಟ್ರೆ ಶಕ್ತಿ ಬರುತ್ತೆ ಸೊಂಟಕ್ಕೆ ಅಂತ.
ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಎದ್ದು ಗಂಜಿ ಮಾಡ್ಕೊಂಡು ತಿಂತಾರೆ, ಗಂಜಿ ಮಾಡ್ಕೊಂಡು ಕುಡಿತಾರೆ. ಕೂದಲು ಉದ್ರೋ ಸಮಸ್ಯೆ ಇರೋರಂತೂ ಈ ಅಳವಿ ಬೀಜ ತಿನ್ನೋದ್ರಿಂದ ಹೆಚ್ಚು ಲಾಭ. ಬಿಡದೆ 15 ದಿನ ಈ ಅಳವಿ ಬೀಜನ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಕುಡಿಯೋದ್ರಿಂದ ಕೂದಲಿರೋ ಸಮಸ್ಯೆ ಪರಿಹಾರ ಆಗುತ್ತೆ. ಈಗ ಪಿಸ್ತಾ, ಪಂಪ್ಕಿನ್ ಸೀಡ್ಸ್ ಮತ್ತು ಸೂರ್ಯಕಾಂತಿ ಸೀಡ್ಸ್ ಅವೆಲ್ಲವನ್ನು ಹಾಕಬೇಕು ಇದಕ್ಕೆ. ಬಟ್ ಇಷ್ಟೇ ಜಾಸ್ತಿ ಆಗೋಯ್ತು ಅಂತ ನಾನು ಅವನ್ನೆಲ್ಲ ಏನು ಹಾಕ್ತಾಯಿಲ್ಲ. ನಾವು ಯಾವಾಗೂ ಇಷ್ಟೇ ಮಾಡೋದು. ನೀವು ಯಾರೆಲ್ಲ ಈ ರೀತಿ ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ತೀರಾ, ಯಾವ್ಯಾವ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ನಾವು ಮಾತ್ರ ಈ ಥರ ಮಾಡ್ತಾಯಿದ್ದೀವಿ. ಅದಕ್ಕೆ ಕೇಳಿದೆ ಯಾವ್ಯಾವ ಊರಲ್ಲಿ ಯಾವ್ಯಾವ ಥರ ಮಾಡ್ತಾರೆ ಅಂಟುಂಡೆ ಮತ್ತೇನಿದು ಹೆಲ್ತಿ ಡ್ರೈ ಫ್ರೂಟ್ಸ್ ಉಂಡೆ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಡ್ರೈ ಫ್ರೂಟ್ಸ್ ಉಂಡೆ ಮಾಡೋದಂದ್ರೆ ನಮ್ಮ ಆಂಟಿನೇ ಮಾಡೋದು. ನಾನೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಅಷ್ಟೇ. ಈ ರೀತಿ ಈ ಥರ ಹುರಿದು ರೆಡಿ ಮಾಡೋದು ಆಂಟಿ. ನಾನೊಬ್ಬಳೇ ಮಾಡಿಲ್ಲ, ನಾನು ನನ್ನ ತಂಗಿ ನಮ್ಮ ಮನೆಯವ್ರು ಎಲ್ಲರೂ ಸೇರ್ಕೊಂಡು ಮಾಡಿದ್ದೀವಿ. ಆವಾಗಲೇ ಹೇಳಿದ್ನಲ್ಲ, ಒಬ್ಬರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ಇದು. ಅದಕ್ಕೆ ತುಪ್ಪ ಹಾಕಲ್ಲ ಆಂಟಿ? ಎಳ್ಳು ಯಾಕೆ ಹಾಕ್ತಾರೆ? ಬಿಳಿ ಎಳ್ಳು ಇರ್ತೀವಲ್ವಾ ಇವಾಗ, ಈ ಎಳ್ಳಿಗೆ ಬ್ಯಾಲೆನ್ಸ್ ಮಾಡಕ್ಕೆ ಗಸಗಸೆ ಹಾಕ್ತೀವಿ. ಎಳ್ಳು ಈಟು ಅಲ್ವಾ, ಇವಾಗ ಗಸಗಸೆ ಹಾಕ್ತಾರೆ, ಅದು ತಂಪು ಬ್ಯಾಲೆನ್ಸ್ ಆಗುತ್ತೆ. ಎಷ್ಟು ಎಳ್ಳು ತಗೊಂಡಿರ್ತೀರೋ ಅದ್ರದ್ದು ಈಕ್ವಲ್ ಗಸಗಸೆ ಅಥವಾ ಅದ್ರದ್ದು ಮುಕ್ಕಾಲು ಭಾಗ ಗಸಗಸೆ ತಗೋಬೇಕು. ಸೊ ಬ್ಯಾಲೆನ್ಸ್ ಹೀಟ್ ಆಗೋದ್ ಕಡೆ ಸ್ವಲ್ಪ ತಂಪಾಗಿ ಗಸಗಸೆ ಬಿಳಿ ಎಳ್ಳು ಜೊತೆಗೆ ಹುಡ್ಕೊತಾ ಇದ್ದೀವಿ. ಇದೇನು ತುಪ್ಪ ಹಾಕೋದು ಬೇಡ, ಹಂಗೆ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಅಲ್ವಾ ಆಂಟಿ? ಅದೆಲ್ಲ ಇದಿಷ್ಟು ತುಪ್ಪದಲ್ಲಿ ಹುರ್ಕೊಂಡಾದ್ಮೇಲೆ ಲಾಸ್ಟಿಗೆ ಒಣಶುಂಠಿ ಪೌಡರ್ ಹಾಕಬೇಕು. ನಾನು ಒಣಶುಂಠಿ ಪೌಡರ್ ಫಸ್ಟಿಗೆ ತೋರಿಸ್ಲಿಲ್ಲ. ಲಾಸ್ಟಿಗೆ ಎಲ್ಲ ಡ್ರೈ ಫ್ರೂಟ್ಸ್ ಹುರಿದಾದ್ಮೇಲೆ ತುಪ್ಪನ ಕಾಸಿ ಹಾಕೋಬೇಕು ಸ್ವಲ್ಪ. ಆಲ್ಮೋಸ್ಟ್ ನಾನು ಆವಾಗಲೇ ತೋರಿಸಿದ್ದಷ್ಟೇನು ತುಪ್ಪ ಆಗಿಲ್ಲ, 3/4 ಲೀಟ್ರ್ ಅಂತೂ ಆಗಿದೆ ತುಪ್ಪ. ಪ್ರೆಗ್ನೆಂಟ್ ಇರೋ ಲೇಡೀಸ್ಗೆ ಪ್ರೆಗ್ನೆಂಟ್ ಇರೋರಿಗೆಲ್ಲ ಈ ರೀತಿ ಡ್ರೈ ಫ್ರೂಟ್ಸ್ ಉಂಡೆ ಮಾಡಿಕೊಟ್ರೆ ಮಗು ಕೂಡ ಹೆಲ್ತಿಯಾಗಿ ಹುಟ್ಟುತ್ತೆ. ಅದು ಬೋನ್ಸ್ ಎಲ್ಲ ಗಟ್ಟಿ ಆಗುತ್ತೆ. ಹೆಲ್ತಿ ಆಗಿರೋ ಮಗು ಬೇಕು ಅಂದರೆ ಈ ರೀತಿ ನಾವು ಏನು ತಿನ್ನಿದ್ರು, ಏನು ಫುಡ್ಡಲ್ಲಂತೂ ಈಗಿನದ್ರಲ್ಲಿ ಏನೂ ಪ್ರೋಟೀನ್ ವಿಟಮಿನ್ ಅಂತೂ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ತಿನ್ನಬೇಕು ಅಂದರೆ ಹೊರಗಡೆ ಇದಕ್ಕೆ ಒಂದೊಂದು ಸಿಗುತ್ತೆ, ಹೊರಗಡೆನೂ ಕೂಡ ಈ ಉಂಡೆ. ಬಟ್ ಇಷ್ಟು ಹೆಲ್ತಿಯಾಗಂತೂ ಇರಲ್ಲ, ಇಷ್ಟು ನಾವು ಮನೇಲಿ ಮಾಡ್ದಂಗೆ ಯಾವುದೇ ರೀತಿ ಇರಲ್ಲ ಹೊರಗೆ ತಗೊಂಡಿದ್ದು. ಸೊ ಮನೇಲಿ ಮಾಡ್ಕೊಂಡಿದ್ದೆ ಚೆನ್ನಾಗಿ ಅಲ್ವಾ. ನೀವು ಇಷ್ಟು ತಗೊಂಡು ಮಾಡ್ಕೊಳೋದ್ಕಿಂತನೂ ಒಂದು ಅರ್ಧ kg ಎಲ್ಲ ತೊಗೊಂಡು ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ನೆಲ್ಲ 100 ಗ್ರಾಮು 50 ಗ್ರಾಮು ತೊಗೊಂಡು, ಉತ್ತುತ್ತೆ ಕೊಬ್ಬರಿ ಅರ್ಧ kg ತೊಗೊಂಡು ಕೂಡ ಮಾಡ್ಕೋಬೋದು. ಆವಾಗಿನ ಕಾಲದಾಗೆಲ್ಲ ಹೆರಿಗೆ ಆದಾಗ ಅಷ್ಟೇ ಕೊಡೋರು. ಇವಾಗೆಲ್ಲ ಮಕ್ಕಳಿಗೆ ಡೈಲಿ ಕೊಟ್ಟರು ತಪ್ಪೇನಿಲ್ಲ. ಈಗಿನ ಕಾಯಿಲೆಗೆ, ಈಗಿನ ಫುಡ್ಡಿಗೆ ನಾವೇನು ತಿಂದ್ರೂ ಕಮ್ಮಿನೇ. ಈ ರೀತಿ ಹೆಲ್ತಿ ಫುಡ್ ತಿನ್ನಲೇಬೇಕು. ಮಕ್ಕಳಿಗಂತೂ ಈ ರೀತಿ ಕೊಡಲೇಬೇಕು ನಾವು ಹೆಲ್ತಿ ಫುಡ್ಡು. ನಾವು ಡೈಲಿ ತಿನ್ನೋದ್ರ ಜೊತೆ ಇದೊಂದು ಇನ್ಕ್ಲೂಡ್ ಮಾಡ್ಕೋಬೇಕಷ್ಟೆ. ಬೇಗ ವಿಡಿಯೋ ಮಾಡಿ ಹಾಕ್ತೀನಿ ಒಂದು ಹೆಲ್ತಿ ಮಾಲ್ಟ್ ಮಾಡೋದು ಹೇಗೆ ಅಂತ. ಈಗ ಬೆಲ್ಲದ ಪಾಕ, 1 ಎಳೆ ಪಾಕ ಬಂದಿದೆ. ಈ ಥರ ಎಳೆ ಬರಬೇಕು. ಈ ರೀತಿ 1 ಎಳೆ ಪಾಕ ಬರಬೇಕು. ಇವಾಗ ಬಂದೈತಾ ಆಂಟಿ? ಬಂದೈತೆ ನೋಡಿ. ಝೂಮಾಗಿ ತೋರಿಸ್ತೀನಿ. ಓಕೆ ಡನ್. ಏನು ಪಾಕ ಮಾಡ್ಕೊಂಡಿದ್ದಾರೋ ಅದನ್ನು ಸ್ವಲ್ಪ ಸಾಕು. ತಕ್ಕೊಂಡು ಬೆಲ್ಲದಲ್ಲಿ ಬೆಲ್ಲನ ಸೋಸಿ ಉಂಡೆ ಕಟ್ಟೋದು. ಇದು ಫೈನಲ್ ಸ್ಟೇಜ್.
ರೀತಿ ಪುಟ್ ಪುಟಾಣಿಗೂ ಉಂಡೆ ಕಟ್ಟಿಡ್ತಾ ಇದೀವಿ. ಇಬ್ರು ಮಾಡಿದ್ರೆ ಬೇಗ ಆಗುತ್ತೆ ಅಂತ ಆಂಟಿ ಜೊತೆ ನಾನು ಮಾಡ್ತಾ ಇದ್ದೀನಿ. ಆಂಟಿಗೆ ಸ್ವಲ್ಪ ದೊಡ್ಡ ಉಂಡೆ ಆಗುತ್ತೆ, ನಾನು ತುಂಬಾ ಪುಟ್ ಪುಟಾಣಿ ಬಟ್ ಇದೇನು ಬಿಸಿ ಇದೆ ಕಟ್ಟಬೇಕು ಅಂತ ಏನಿಲ್ಲ. ಅಂದರೆ ಈಗ ಶೇಂಗಾ ಉಂಡೆಗೆಲ್ಲ ಬಿಸಿ ಬಿಸಿ ಇದೆ ಕಟ್ತಾರಲ್ಲ, ಆ ರೀತಿ ಏನಿಲ್ಲ. ನಿಧಾನಕ್ಕೆ ಕಟ್ಕೊಂಡ್ರೆ ಆಗುತ್ತೆ. 4 ಜನ ಮಾಡ್ತಾ ಇದ್ದಾರೆ. ಸೇ ಹಾಯ್. ಇಲ್ಲಿ ಮೇಲಿದ್ದೀನಿ. ಇನ್ನೊಂದು ತಲೆ ಮ್ಯಾಲೆ ಇಟ್ಕಡೆ ಸಾಕಷ್ಟು ಮೇಲೆ ಚಿನ್ನಿ ಪಪ್ಪ ನೋಡಿಲ್ಲ. ಉಂಡೆ ಯಾರ್ಯಾರಿಗೆ ಬೇಕು ಅವ್ರೆಲ್ಲ ಬಂದು ಉಂಡೆ ಕಟ್ಬೇಕು ಅಂತ ಹೇಳಿದ್ಕೆ ಎಲ್ಲ ಬಂದು ಕೂತಿದ್ದಾರೆ. ಇಲ್ಲ ಅಂದ್ರಂತೂ ಬರ್ತಿರ್ಲಿಲ್ಲ ಯಾರು. ನಾನು ಆಂಟಿ ಇಬ್ರೇ ಒಂದಿನ ಮಾಡ್ತಿದ್ವಿ. ತಪ್ಪದೆ ನಾನೇ ದಿನ ಒಂದು ಬೆಳಗ್ಗೆ ಒಂದು ಸಂಜೆ ಒಂದು ಬಂದ ತಕ್ಷಣ ಬೆಳಗ್ಗೆ 2 ಸಂಜೆ 1. ಯಾರು ನಂಬಲ್ಲ. ಅಲ್ಲ, ನಾನು ನೋಡಿ ನಿನ್ನ ನೋಡಿದ್ರೆ ಕಂಪೇರ್ ಮಾಡ್ಕೊಂತಾರ. ಯಾರು ಮೇಂಟೈನ್ ಮಾಡ್ತಾರ ಕನ್ಸಿಸ್ಟೆನ್ಸಿ ನಮ್ಮ ಮಾಮ ಅಂತ ಕನ್ಸಿಸ್ಟೆನ್ಸಿಲಿ ದಿನ ಒಂದು ತಿಂತಾರೆ. ನಾವ್ ಯಾರು ತಿನ್ನಲ್ಲ. ಹುಡುಗರಿಗೆ ಅಂತ ಹೇಳೋದು ದೊಡ್ಡದು ನಾನ್ ತಿನ್ನೋದು. ನಾನಂತೂ ತಿನ್ನಲ್ಲ. ನಾನಂತ ಹಂಗೆ ಮಾಡೋದು. ಗ್ರಾಮದಲ್ಲಿ ಈ ತರ ಉಂಡೆ ಕಟ್ಟಿ ಅವ್ರ ಮನೆಗೆಲ್ಲ ಮನೆ ಮಗಳಿಗೆ ಈ ರೀತಿ ಉಂಡೆ ಮಾಡಿ ಕೊಟ್ಟು ಕಳಿಸ್ತಾರೆ. ಬಟ್ ನಾವು ಮನೆ ಮಗಳನ್ನ ಕರ್ಕೊಂಡು ಉಂಡೆ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಇವರೇ ನಮ್ಮ ಮನೆಯ ಮಗಳು. ಅವರೇ ಮಾಡ್ತಾ ಇದ್ದಾರೆ. ಏನಮ್ಮ ಡಿಮಾಂಡ್ ಮಾಡ್ಬೇಕಮ್ಮ ನೀನು? ಅದಿಷ್ಟು ಅತ್ತೆಗ್ ಬೇಕಂತ ಇವಾಗ ಧರಣಿ ಕೊಡ್ತಾರೆ. ಯಾರೆಲ್ಲ ಈ ರೀತಿ ನಿಮಗೂ ಬೇಕಂದ್ರೆ ಹೇಳಿ ಫ್ರೆಂಡ್ಸ್. ಫ್ಯಾಮಿಲಿಯರೆಲ್ಲ ಹೆಂಗೆ ಉಂಡೆ ಯಾರೆಲ್ಲ ಹಿಂಗ್ ಜೊತೆ ಕುತ್ಕೊಂಡು ಉಂಡೆ ಕಟ್ತೀರಾ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಒಂದ್ ದೋಸೆ ಹಾಕೋದ್ರಿಂದ ಹಿಡಿದು ಒಂದ್ ಉಂಡೆ ಕಟ್ಟೋವರೆಗೂ ಎಲ್ಲರೂ ಮುಂದೆ ನಿಂತ್ಕೊಂಡು ಮಾಡ್ತೀವಿ ಫ್ರೆಂಡ್ಸ್. ಅಷ್ಟು ಒಗ್ಗಟ್ಟಿನಲ್ಲಿ ಬಲವಿದೆ. ಇವಾಗ ದುಂಡಾಗಿರುವ ನನಗೆ ಕೈಯಿಲ್ಲ ಕಾಯಿಲ್ಲ, ಮೈ ಮಾತ್ರ ಐತೆ. ಸುಟ್ಟರೆ ಸಾಯಲಾರೆ, ಅಂದರೆ ಬಡಿದರೆ ಮೀನ್ಸ್ ಬೀಳ್ಸಿದ್ರೆ ಬದುಕಲಾರೆ. ನಾನು ಯಾರು? ಪಾಪ ಮೊಟ್ಟೆ ಅಲ್ಲ ಆನ್ಸರ್. ಪಾಪ ನೀನು ಮೊಟ್ಟೆ ಅಂತ ಹೋಗ್ಬಿಟ್ಟು ಸರಳ ರಾಸ್ತಾಗ ಹೆಂಗ ಹೇಳ್ಬಿಡ್ತಿ ಆನ್ಸರ್ನ. ಬಿಸಾಕಿದ್ರೆ ಹೊಡೆದೋಗ್ತದೆ. ದುಂಡಾಗಿದ್ದೀನಿ ನಾನು, ಕೈ ಇಲ್ಲ ಕಾಲಿಲ್ಲ, ಮೈ ಮಾತ್ರ ಐತೆ. ಸುಟ್ಟರೆ ಸಾಯಲಾರೆ, ಹೊಡೆದ್ರೆ ಬದುಕಲಾರೆ. ನೀರ್ ಸುಟ್ರೆ ಅದ್ ಹೆಂಗೆ ಅಂದ್ರೆ ಬೀಳ್ಸಿದ್ರೆ ಹೆಂಗ್ ಸರ್ ಬದುಕತ್ತೆ? ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ರೌಂಡ್ ಇದೆ ಮೊಟ್ಟೆ ಅಲ್ಲವಾ? ಶೋರ್. ಹಾ, ಮುದ್ದೆ ಹೆಂಗತ್ತೆ? ಹೊಡೆದ್ರೆ ಅದಿನ್ನ ಬೌನ್ಸ್ ಆಗಿ ಬೀಳುತ್ತೆ. ಬಾಲ್ ಅಲ್ಲ, ಮಡಿಕೆ. ದುಂಡಾಗಿರುತ್ತೆ ಅಂದ್ರು ದುಂಡಾಗಿರುತ್ತಲ್ವಾ ಅದು. ಗಿಡ ಗಿಡಕ್ಕೂ ಕುಡುಗೋಲು ಕಟ್ಟಿದೆ. ಕುಡುಗೋಲ್ ಅಂತ ಕಣೆ, ಕುಡುಗೋಲಲ್ಲ. ಕುಡುಗೋಲ್ ಅಂದ್ರೆ ಡೋಂಟ್ ಥಿಂಕ್ ಅಬೌಟ್ ಕುಡುಗೋಲ್ ತರ ಇರೋದು ಒಂದು ಶೇಪ್ ಆಫ್ ಎನಿ ಏನೋ ಒಂದು. ನಾನೇ ಕೇಳಿ ಮೀನ್ಸ್ ಥಿಂಕ್ ಅಬೌಟ್ ಅ ಪ್ಲಾಂಟ್. ಅದರೊಳಗೆ ಕುಡುಗೋಲ್ ಶೇಪ್ ಇಂದು ಒಂದು ಐಟಮ್. ಅತ್ತೆ ಕಮಾನ್ ಅತ್ತೆ, ನೀವ ಹಸಿರು ಕೋಲಿಗೆ ಮುತ್ತಿನ ತುರಾಯಿ. ಪಾಪ ತುರಾಯಿ ಹಸಿರಿನ ಕೋಲ್ಗೆ ಮುತ್ತಿನ ನುಗ್ಗೆಕಾಯಿ ಅಲ್ಲ, ಹಸಿರು ತರ. ಮೆಕ್ಕೆಜೋಳ. ಗಂಟೆ ಹೊಡೆಯುತ್ತಾನೆ ಪೂಜಾರಿನಲ್ಲ, ಪೇಪರ್ ಹರಿಯುತ್ತಾನೆ ಆದರೆ ಹುಚ್ಚನಲ್ಲ, ಹಣ ಕೇಳುತ್ತಾನೆ ಭಿಕ್ಷುಕನಲ್ಲ, ನಾನ್ಯಾರು?
ಮನುಷ್ಯ. ವೆರಿ ಗುಡ್ ಅರ್ಪಣ. ಶುಭದ ಮನುಷ್ಯನೇ ಮನುಷ್ಯ ಹಂಗಾರೆ ಎಲ್ಲರೂ ಹುಚ್ಚರ. ಅಂತೆ. ಗಂಟೆ ಹೊಡಿತಾನೆ. ಪೋಸ್ಟ್ಮನ್ ಪೇಪರ್ ಹರಿಯಲ್ಲ. ಇದು ಕಂಡಕ್ಟರ್ ಕಂಡಕ್ಟರ್. ಎಸ್ ಚುಕ್ಕಿ ತುಂಬಾ ಕರೆಕ್ಟ್ ಹೇಳ್ತಿದ್ದೀರಾ. 10 ಇಂಟ್ ಕೊಡ್ತು. ಚಿಕ್ಕ ಮನೆ ನೋಡಿ, ಚಿಕ್ಕ ಮನೆ, ಚಿನ್ನದ ಬೀಗ, ಕಿವಿನ ಓಲೆ ಮಸ್ತ್ ಹೇಳ್ತಿದೀಯ ಚಿಕ್ಕಿ. ಮೂಗುತ್ತಿ. ಮುಗುತ್ತಿನ ಬರುತ್ತಾ? ಮೂಗುತ್ತಿ ಅಂದ್ರೇನೆ ಅದು. ಆಗ ನಾನು ಓಲೆ ಅಂದಿದ್ದು ಕೆಚ್ಚನೆ ನಾನು ರಾಂಗ್ ಆನ್ಸರ್. ಫ್ರೆಂಡ್ಸ್ ಏನ್ ಗೊತ್ತಾ, ಲಾಸ್ಟ್ ಬೇಜಾರಾಗೋಗ್ಬಿಡುತ್ತಾ. ಗಂಡನ ಗಂಡನ ಮೇಲೆ ಮಕ್ಕಳ ಮೇಲೆ ಈ ರೀತಿ ತೋರ್ಸ್ಕೋಬೇಕು ನೋಡ್ರಿ. ಇಲ್ಲೇ ಪಕ್ಕದಾಗೆ ಇದಾರ, ಸಿಟ್ಟು ತೋರ್ಸ್ಕೊಳಕ್ ಆಗಲ್ಲ. ಸೊ ಉಂಡೆ ಮೇಲೆ ತೋರ್ಸ್ಬೇಕು. ಏನಾರ ಮಾಡಿ ಜೋಶ್ ಬರ್ಸ್ಕೊಬೇಕಲ್ಲ, ಇದಿಷ್ಟು ಮುಗಿಬೇಕಂದ್ರೆ ಜೋಶ್ ಬರ್ಬೇಕು. ಈಗ ನಮಗೆ ಅಮ್ಮ ವ್ಯೂವರ್ಸ್ಗೆ ಆನ್ಸರ್ ಹೇಳ್ಬೇಕು. ಅದೇ ಕೇಳ್ತಿಯಲ್ಲ ಆ ಕ್ವೆಶ್ಚನ್ ಕೇಳು, ವ್ಯೂವರ್ಸ್ ಆನ್ಸರ್ ಮಾಡ್ಲಿ ಆಯ್ತಾ. 10 ತಲೆ ಉಂಟು ರಾವಣನಲ್ಲ, ಕಿರೀಟ ಉಂಟು ವಿಭೀಷಣಲ್ಲ, ಬಾಲ ಉಂಟು ಹನುಮಂತನಲ್ಲ, ಹಾಗಾದರೆ ನಾನೇ ಹೇಳಿ. ಒಂದೊಂದೇ ಬಿಡಿಸ್ತೀನಿ ಇವಾಗ. 10 ತಲೆ ಉಂಟು ರಾವಣನಲ್ಲ, ಮತ್ತೆ ಕಿರೀಟ ಉಂಟು ವಿಭೀಷಣನಲ್ಲ, ಕಿರೀಟ ಇರುತ್ತೆ ಆದ್ರೆ ವಿಭೀಷಣ ಅಲ್ಲ. ಓಕೆ. ಬಾಲ ಉಂಟು ಹನುಮಂತನಲ್ಲ, ಬಾಲ ಇರುತ್ತೆ. ಹಾಗಾದ್ರೆ ನಾನು ಯಾರು? ಹಾಗಾದ್ರೆ ನಾನೇ ಯಾರು ನನಗೂ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನೀವು ಆನ್ಸರ್ ಮಾಡಿ. ನನಗೆ ಗೊತ್ತು. ನೀವು ಆನ್ಸರ್ ಮಾಡಿ. ಓಕೆ, ನೀವು ಕಮೆಂಟ್ ಮಾಡಿ ತಿಳಿಸಿ ಆನ್ಸರ್. ಆನ್ಸರ್ ಗೊತ್ತಿತ್ತು ಬಟ್ ಕ್ವೆಶ್ಚನ್ ಗೊತ್ತಿರಲಿಲ್ಲ. ಓಕೆ, ಇದರ ಆನ್ಸರ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೆ ಈ ಆನ್ಸರ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಕೆಳಗಡೆ. ಯಾರೆಲ್ಲ ಕರೆಕ್ಟ್ ಆಗಿ ಗೆಸ್ ಮಾಡ್ತೀರಾ? ಅವ್ರಿಗೊಂದು ಉಂಡೆ. ಓಕೆ, ಅವ್ರಿಗೊಂದುಂಡೆ. ಅಂತೂ ಇಷ್ಟೆಲ್ಲ ಎಂಜಾಯ್ ಮಾಡ್ಕೊಂತ ಉಂಡೆ ಮಾಡಿ ಮುಗಿಸಿದ್ವಿ. ಬಟ್ ಲಾಸ್ಟಿಗಂತೂ ಗೊತ್ತೇ ಆಗಲಿಲ್ಲ ಹೇಗೆಲ್ಲ ಉಂಡೆ ಮಾಡಿದ್ವಿ ಅಂತ. ಅಷ್ಟು ಬೇಗ ಎಲ್ಲರೂ ಬಂದಿದ್ಕೊಂತು ಬೇಗನೆ ಉಂಡೆ ಆಗೋಯ್ತು. ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ ವ್ಲಾಗ್ ಹೇಗಿತ್ತು ಅಂತ. ಮತ್ತೆ ಇನ್ನು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನೇ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ತಾರಿ, ನಗಿಸ್ತಾರಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.